ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕತ್ತರಗುಪ್ಪನಂದು ಇಲ್ಲಿ ಆಂಜನೇಯ ಸ್ವಾಮಿ ಮಾನ್ಯ ಇದು 60 ವರ್ಷದಿಂದ ಆಂಜನೇಯ ಸ್ವಾಮಿ ಮಾನ್ಯ ಇದು ಆಂಜನೇಯ ಸ್ವಾಮಿಗೆ ಬೇಕಾಗಿದೆ. ಮುಸ್ಲಿಂ ಗ್ರಾಂಟ್ ಆಗಿದೆ ಅಂತ ಬರ್ಕೊಂಡಿದ್ದಾರೆ. ಆಂಜನೇಯ ಸ್ವಾಮಿಗೆ ಬೇಕಾಗಿದೆ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿಯ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೀಗ ಭೂಗಳ್ಳರ ಕಣ್ಣು ಬಿದ್ದಿದೆಯಾ? ದೇವರೆಂದರೆ ಹೆದರದೆ ಧರ್ಮ ವಿರೋಧಿಗಳು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ದೇವರ ಆಸ್ತಿಯನ್ನೇ ನುಂಗಲು ಸ್ಕೆಚ್ ಹಾಕಿದ್ದಾರಾ? ಹೌದು, ಇಂತಹದ್ದೊಂದು ಆಘಾತಕಾರಿ ಘಟನೆ ಈಗ ಬೆಳಕಿಗೆ ಬಂದಿದೆ. ಮುಖ್ಯ ವರದಿ: ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಉಪ್ಪಾರಪೇಟೆ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಮೀನನ್ನು ನುಂಗಲು ಭೂಮಾಫಿಯಾ ಸಂಚು ರೂಪಿಸಿದೆ. ಸುಮಾರು ವರ್ಷಗಳಿಂದ ಭಕ್ತರ ಆರಾಧ್ಯ ದೈವವಾಗಿರುವ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಟ್ಟು 1 ಎಕರೆ 34 ಗುಂಟೆ ಜಮೀನು ಸೇರಿದ್ದಾಗಿದೆ. ದೇವಸ್ಥಾನಕ್ಕೆ ಸೇರಿದ ಆಸ್ತಿಯ ವಿವರ ಹೀಗಿದೆ. ಸರ್ವೆ ನಂಬರ್ 67 ಮತ್ತು 68 ಉಪ್ಪಾರಪೇಟೆ, ಒಟ್ಟು 1 ಎಕರೆ 34 ಗುಂಟೆ ಜಮೀನು. ರಸ್ತೆಗಾಗಿ 5 ಗುಂಟೆ ಜಮೀನು. ರಾಯಪ್ಪನಹಳ್ಳಿ ಕಾನೆಯ ಸರ್ವೆ ನಂಬರ್ 48ರಲ್ಲಿ 20 ಗುಂಟೆ ಜಮೀನು. ಈ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ಸೇರಿದ ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿಯನ್ನು ಲೂಟಿ ಮಾಡಲು ಕೆಲವು ಭೂಗಳ್ಳರು ಸ್ಕೆಚ್ ಹಾಕಿದ್ದಾರೆ. ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ದೇವಸ್ಥಾನದ ಜಾಗವನ್ನು ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳಲು ಸಂಚು ರೂಪಿಸಲಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈ ಹಿಂದೆ ಇದ್ದ ಕೆಲವು ಅಧಿಕಾರಿಗಳು ಈ ಭೂಗಳ್ಳರೊಂದಿಗೆ ಶಾಮೀಲಾಗಿ ಅಕ್ರಮ ಎಸಗಲು ಕೈಜೋಡಿಸಿದ್ದರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜನರ ಹೋರಾಟ ಆದರೆ ದೇವರ ಸ್ವತ್ತನ್ನು ಕಬಳಿಸಲು ಬಿಡದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಒಟ್ಟಾಗಿ ಧರ್ಮ ವಿರೋಧಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಭಕ್ತರೆಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿ ಭೂಗಳ್ಳರ ಮತ್ತು ಭ್ರಷ್ಟ ಅಧಿಕಾರಿಗಳ ಕುತಂತ್ರಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಪವಿತ್ರ ಜಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರನ್ನು ಅತ್ಯಂತ ಭಕ್ತಿಭಾವದಿಂದ ಪುನಃ ಪ್ರತಿಷ್ಠಾಪನೆ ಮಾಡುವ ಮೂಲಕ ಧರ್ಮದ ವಿಜಯವನ್ನು ಸಾರಿದ್ದಾರೆ. ಭಕ್ತರ ಈ ಧರ್ಮದ ಹೋರಾಟಕ್ಕೆ ಈಗ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಪ್ರಮುಖರ ಭಾಗಿ: ಈ ಧರ್ಮದ ಹೋರಾಟ ಹಾಗೂ ಆಂಜನೇಯ ಸ್ವಾಮಿಯವರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನೂರಾರು ರೈತ ಮುಖಂಡರು ಭಾಗವಹಿಸಿ ಬೆಂಬಲ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು ನಾರಾಯಣಸ್ವಾಮಿ, ಟಿಪಿಎಸ್, ರಾಯಪ್ಪನಹಳ್ಳಿ ಆನಂದರೆಡ್ಡಿ, ಹಾಲು ವೆಂಕಟನಾರಾಯಣಸ್ವಾಮಿ, ಮಲ್ಲಿಪುರ ಆಂಜನೇಯ ರೆಡ್ಡಿ, ಅಮಿಡಗಾನಹಳ್ಳಿ ಉಗ್ರಪ್ಪ, ನರಸಿಂಹರೆಡ್ಡಿ, ಸೀಕಲ್ ರಾಮಚಂದ್ರ ರೆಡ್ಡಿ, ರಾಯಪಲ್ಲಿ ನಾಗರಾಜ ರೆಡ್ಡಿ, ಅಲ್ಲಾಬಾಕಶ್, ರಾಯಪಲ್ಲಿ ಶಿವರೆಡ್ಡಿ, ಎ ಗುಟ್ಟಹಳ್ಳಿ ಸೀನಾ, ರಾಯಪಲ್ಲಿ ವೆಂಕಟರಮಣಾರೆಡ್ಡಿ, ವೆಂಕಟಶಿವರೆಡ್ಡಿ, ತೀನಕಲ್ಲು ರಾಮಚಂದ್ರ ರೆಡ್ಡಿ ಹಾಗೂ ಲಕ್ಷ್ಮೀದೇವಕೋಟೆಯ ಶೇಖರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಭೂಗಳ್ಳರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಾನು ಕತ್ತರಗುಪ್ಪನಂದು ಇಲ್ಲಿ ಆಂಜನೇಯ ಸ್ವಾಮಿ ಮಾನ್ಯ ಇದು 60 ವರ್ಷದಿಂದ ಆಂಜನೇಯ ಸ್ವಾಮಿ ಮಾನ್ಯ ಇದು ಆಂಜನೇಯ ಸ್ವಾಮಿಗೆ ಬೇಕಾಗಿರೋದು. ಮುಸ್ಲಿಂ ಗ್ರಾಂಟ್ ಆಗಿದೆ ಅಂತಾರೆ, ಸುಮ್ಮನೆ ಬರ್ಕೊಂಡಿದ್ದಾರೆ ಮುಸ್ಲಿಮ್ಸ್ ಹೆಸರು. ತೀಟೆ ಇದೆಲ್ಲ ತೀಟೆ. ಇದು ಆಂಜನೇಯ ಸ್ವಾಮಿಗೆ ಬೇಕಾಗಿದೆ. ಈ ಜಮೀನು ಬಂದು ಪುರಾಣ ಪ್ರಸಿದ್ಧ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಂಬಾಜಿ ದುರ್ಗ ಬೆಟ್ಟದಲ್ಲಿ ನಮ್ಮ ಹಿಂದ್ಗಡೆ ದೇವಸ್ಥಾನ ಇದೆ. ಅದು ಇವತ್ತೊಂದು ನಿನ್ನೆದಲ್ಲ, ಇದು ಸುಮಾರು ವರ್ಷಗಳಿಂದ ಆಂಜನೇಯ ಸ್ವಾಮಿ ಹೆಸರಲ್ಲಿದೆ ಇದು ದೇವಸ್ಥಾನ. ಇದನ್ನು ಇಲ್ಲಿ 1 ಎಕರೆ 34 ಗುಂಟೆ, ಈ ರಸ್ತೆಗೆ ಒಂದು 5 ಗುಂಟೆ, ರಾಯಪನಹಳ್ಳಿ ಕಾನೆಯಲ್ಲಿ 20 ಗುಂಟೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋಂಥ ಜಾಗ ಇದೆ. ಸರ್ವೆ ನಂಬರು ಇದು ಉಪ್ಪಾರಪೇಟೆ 67, 68, ರಾಯಪನಹಳ್ಳಿದು 48. ಇಷ್ಟು ಆಸ್ತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋಂಥ ಇದೆ. ಇದನ್ನು ಕೆಲವರು ಭೂಗಳ್ಳರು ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾರೋ ಒಬ್ಬರು ಯಾರು ಶಾಮೀಲಾಗಿ ಹೋಮಕಲ್ಪನೆ ಮಾಡೋದಕ್ಕೆ ಯಾರೋ ಒಬ್ಬರು ಯಾವಾಗ ಒಂದು ಸಾರಿ ವ್ಯವಸಾಯಗಾರನ ಕಾಲಂಬಲ್ಲಿ ಏನೋ ಒಂದು ವರ್ಷ ಇತ್ತು ಅಂತೇಳಿ ಹೇಳ್ಬಿಟ್ಟು ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ, ಹಿಂದಿನ ಅಧಿಕಾರಿಗಳು, ಈಗಿನವರು ಅಂತ ನಾನು ಹೇಳಲಿಲ್ಲ, ಅಧಿಕಾರಿಗಳು ಶಾಮೀಲಾಗಿ ಏನೋ ಮಾಡಬೇಕು ಅಂದರು. ಆಗಿನ ನಾವೆಲ್ಲ ಹೋರಾಟ ಮಾಡಿ ಇದನ್ನೆಲ್ಲ ಇದು ಮಾಡಿ ನಾವು ಆಂಜನೇಯ ಸ್ವಾಮಿ ದೇವರನ್ನೊಂದು ಪ್ರತಿಷ್ಠಾಪನೆ ಮಾಡಿ ಅಂದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MTB ನಾಗರಾಜ್ ಅವರು ಇದಕ್ಕೆಲ್ಲ ಹೇಳಿ, ತಹಸೀಲ್ದಾರ್ ಇದ್ದರು, ತಹಸೀಲ್ದಾರ್ ಅವ್ರಿಗೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೆ, DC ಅವ್ರಿಗೆ ಎಲ್ಲ ಮಾತಾಡಿ ನೋಡಪ್ಪ ಅದನ್ನ ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅಂದರು. ಮತ್ತು ತದನಂತರ ಅಷ್ಟಾದರೂ ಕೂಡ ಅವರು
ಇದು ಕರ್ನಾಟಕ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ ತಾಲೂಕು ಆಫೀಸ್ಗೆ ಕಳಿಸ್ಕೊಟ್ಟಿದ್ರು. ಅದನ್ನು ತಾಲೂಕು ಅಧಿಕಾರಿಗಳೆಲ್ಲ ತಹಸೀಲ್ದಾರಿಂದ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಂದಿನ ಅಧಿಕಾರಿಗಳು ಬಂದು ಇಲ್ಲಿ ಬೋರ್ಡ್ ಕೂಡ ಇದೆ, ಇಲ್ಲೂ ಬೋರ್ಡ್ ಹಾಕಿದ್ದಾರೆ. ಯಾವುದೇ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ಯಾರೂ ಅತಿಕ್ರಮಣ ಪ್ರವೇಶ ಮಾಡಬಾರ್ದು ಅಂತೇಳಿ ಈ 3 ಸರ್ವೆ ನಂಬರ್ಗಳಲ್ಲಿ ಇದು ಬೋರ್ಡ್ ಕೂಡ ಅಳವಡಿಸಿದ್ದಾರೆ. ಆದರೂ ಕೂಡ ಇವತ್ತು ಇವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಲ್ಲಿ ಕೂಡ ಅವ್ರು ಏನು ಹೇಳಿದ್ರು, ಹಿಂಬಾರ ಹಾಕ್ಕೊಟ್ಟಿದ್ದಾರೆ ಯಾರು ತಾಲೂಕು ಆಫೀಸಿಂದ. ಇದು ಯಾವುದೇ ಕಾರಣಕ್ಕೆ ನಿಮ್ಗೆ ಮಾಡೋಕ್ಕೆ ಬರೋದಿಲ್ಲ, ಇದು ಸರ್ಕಾರಿ ಜಾಗ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋಂಥ ಜಾಗ ಆಗಿರೋದ್ರಿಂದ ಇದರಿಂದ ಇದು ಮಾಡೋಕ್ಕೆ ಬರೋದಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಕೆಲವರು ದುಷ್ಕರ್ಮಿಗಳು ಇವತ್ತು ಏನು ಮಾಡಬೇಕು ಅಂತೇಳಿ ಬಂದು ಯಾರು ಬಂದರೆ ನಾವು ರೈತ ಸಂಘದ ಪ್ರತಿಭಟನೆಯಲ್ಲಿ ಚಿಂತಾಮಣಿ ಮೆರವಣಿಗೆಯಲ್ಲಿದ್ದರೆ ನಮಗೆ ಟೆಲಿಫೋನ್ ಮುಖಾಂತರ ಮಾಹಿತಿ ಬಂತು. ಮಾಹಿತಿ ಬಂದಾಗ ಅಷ್ಟೊತ್ತಿಗೆ ಯಾರೋ ನಮ್ಮ ತಹಸೀಲ್ದಾರ್ಗೆ ಹೇಳಿದ್ದಾರೆ, ಅವ್ರು ಪೊಲೀಸ್ ಇಲಾಖೆಗೆ ಹೇಳಿ ಕೆಲಸ ನಿಲ್ಲಿಸಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಭೇಟಿ ಮಾಡಿ ಮಾತಾಡಿದಾಗ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ರೂರಲ್ಲು ಅವ್ರು ಏನು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಿ, ನಾವು ಅವ್ರ ಮೇಲೆ ಕ್ರಮ ತೊಗೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟ ಗಾಡಿನ ಇದು ಮಾಡೋಕ್ಕೆ ಹೇಳಿದರೆ RI ಅವರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಈ ಭಾಗದ ಅವರು ಈಗ ಕಂಪ್ಲೇಂಟ್ ಬರೆಯೋದಕ್ಕೆ ಇಲ್ಲಿ ಸ್ಟೇಷನಲ್ಲಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಅತಿಕ್ರಮಣ ಏನಾದರೂ ಆಗೋದೇ ಆದರೆ ತೀವ್ರವಾದ ಉಗ್ರವಾದ ಹೋರಾಟ ಇರ್ತದೆ. ಮುಂದಕ್ಕೆ ರಾಮಾಯಣದಲ್ಲಿ ಕಾಲಜ್ಞಾನದಲ್ಲಿ ನಮ್ಮ ನಾರಾಯಣ ತಾತನವ್ರು ಹೇಳಿದ್ರು, ಯಾವತ್ತಾದ್ರೂ ಆದಿಪರಾಶಕ್ತಿ ಹುಟ್ಟಿದ್ರೆ ಅದು ಅಂಬಾಜಿದುರ್ಗ ಬೆಟ್ಟದಲ್ಲೇ ಹುಟ್ಟುತ್ತದೆ, ತಲೆ ಬಗ್ಗುತ್ತೆ, ಕಾಗೆ ರಕ್ತ ಕುಡಿತದೆ ಅನ್ನೋ ಚರಿತ್ರೆ ಇದೆ. ಆ ಚರಿತ್ರೆ ಏನಾದರೂ ಆಗಬೇಕಂದ್ರೆ ಬೇರೆ ಯಾರಾದರೂ ಆಗಲಿ ಇದಕ್ಕೆ ಏನಾರ ಬಂದರೆ ಭಾರಿ ಉಗ್ರವಾದ ಹೋರಾಟ ಇರ್ತದೆ, ಪ್ರತಿಭಟನೆ ಇರ್ತದೆ. ಏನೇ ಆಗಲಿ ಇದು ದೇವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಆಗಿರೋದ್ರಿಂದ ಇದು ದೇವ್ರಿಗೆ ಸೇರಬೇಕು, ಇದು ಯಾರಿಗೂ ಸೇರಕ್ಕೆ ಬಿಡೋದಿಲ್ಲ. ಏನೇ ಆಗಲಿ ನಾವು ಇದರಲ್ಲಿ ನಮ್ಮ ರಕ್ತ ಹೋದ್ರೂ ಸರಿ ಇಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿ ಇಲ್ಲ, ನಾವು ಇದು ದೇವ್ರಿಗೆ ತೊಪ್ಪ ಬೇರೆ ಯಾರಿಗೂ ಬಿಡೋದಕ್ಕೆ ನಾವು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನನ್ನೊಂದು ಹೋರಾಟ. ಇದರಿಂದ ಸರ್ಕಾರ ಬೇಗ ಎಚ್ಚೆತ್ತು ಸಂಬಂಧಪಟ್ಟ ಇಲಾಖೆಯಿಂದ ಇದಕ್ಕೆ ಬೇಲಿ ಅಳವಡಿಸ್ಕೊಡ್ಬೇಕು. ನಮಗೆ ಯಾಕೆಂದರೆ ಇದು ಯಾವತ್ತೂ ಒಂದು ದಿವಸ ಗಲಾಟೆ ಆಗ್ತದೆ. ಇದು ಮುಂದೊಂದು ದಿವಸ ಏನಾದರೂ ಪ್ರಾಬ್ಲಮ್ ಆದರೆ, ಭೂಮಿ ಗಲಭೆಗಳು ಇನ್ನೊಂದು ಮತ್ತೊಂದು ಆದರೆ ಅದು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರನೇ ಹೊಣೆ, ಇದಕ್ಕೆ ಸರ್ಕಾರನೇ ಹೊಣೆ, ಸಂಬಂಧಪಟ್ಟ ಅಧಿಕಾರಿಗಳು. ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮುಖಾಂತರ, ಮಾಧ್ಯಮದವರ ಮುಖಾಂತರ ನಿಮ್ಮಲ್ಲಿ ಕೂಡ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಇದನ್ನು ಹೆಚ್ಚಿಗೆ ಎಲ್ರಿಗೂ ತಂದು ಅವ್ರ ಗಮನ ಹರಿಸಿ ಆದಷ್ಟು ಬೇಗ ಒಂದು ಇದಕ್ಕೆ ಬೇಲಿ ನಿರ್ಮಾಣ ಮಾಡಿ ಒಂದು ಗೇಟ್ ಬಾಗಿಲು ಇಟ್ಬಿಟ್ಟು ಇದು ಮಾಡಬೇಕು. ಇಲ್ಲಿಗೆ ಯಾರು ಬರದೆ ಅಂತ ಕೆಲವು ನೋಡಿ ಒಂದು ಪೊಲೀಸ್ ಇಲಾಖೆ ಇದ್ರ ಮೇಲೆ ಗಮನ ಹರಿಸಿ ಒಂದು ನಿಗಾ ವಹಿಸಿ, ಇಲ್ಲ ಅಂದರೆ ಯಾವುದಾದ್ರೂ ಇವಾಗ ಎಲ್ಲೆಲ್ಲ ಬಂದು ಅಲ್ಲಿ ತಿನ್ಸಂದ್ರ ಹತ್ರ 6 ತಿಂಗಳು ವರ್ಷಾನುಗಟ್ಟಲೆ ಪೊಲೀಸರು ಹಾಕಿ CC ಕ್ಯಾಮ್ರಾಲೆಲ್ಲ ಹಾಕಿದ್ರು. ಇಂಥ ತೊಂದರೆ ಇರೋವಂಥ ಕಡೆ ಇಲ್ಲೊಂದು CC ಕ್ಯಾಮ್ರಾ ಅಳವಡಿಸಿ ಪೊಲೀಸ್ ಇಲಾಖೆ ಕಡೆಯಿಂದ ಅವರೇ ಒಂದು ಇದನ್ನು ತಗೊಂಡು ಇದನ್ನು ನೋಡಿ ಮುಂದೆ ಅನಾಹುತಗಳಾಗದಂತೆ ಇದನ್ನು ಕಾಪಾಡ್ಕೊಂಡು ಬರಬೇಕು ಅಂತೇಳಿ ನಮ್ಮ ಉಗ್ರವಾದ ಹೋರಾಟ ಅಂತೇಳಿ ನನ್ನ ಮಾತಿಗೆ ಇದು ಮಾಡ್ತಾ ಇದ್ದೀನಿ. ಧನ್ಯವಾದ.